ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅಕೌಂಟು ಯಾರ್ಯಾರ್ದಿದೆ ನೋಡಿ, ಸೊ ಅವ್ರಿಗೆಲ್ಲ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅಂದರೆ ಫೋನ್ಪೇ ಯೂಸರ್ಸ್ ಮಾತ್ರ ಈ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಆ ಪ್ರಾಬ್ಲಮ್ ಏನಂದರೆ, ಸೊ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡೋವಾಗಲಿ ಅಥವಾ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡುವಾಗಲಿ ಅಥವಾ ಅಮೌಂಟ್ ನಿಮ್ಗೇನಾದರೂ ಬರಬೇಕಾದ್ರೆ ಸೊ ಸ್ಟಾಪ್ ಆಗಿರುತ್ತೆ, ಸೊ ಅಥವಾ ಟೆಕ್ನಿಕಲ್ ಇಶ್ಯೂ ಬಂದಿರುತ್ತೆ. ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ನಿಮಗೆ ಬರ್ತಾ ಇದೆ. ಸೊ ಇದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೀವು ಯಾರ್ಯಾರೆಲ್ಲ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ನೋಡಿ, ಸೊ ಪ್ರಾಬ್ಲಮ್ ಬಂದಿರೋ ಮೇನ್ ರೀಸನ್ನು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದೆ ಅಲ್ವಾ. ಸೊ ಈ ನೇಮ್ನ ಚೇಂಜ್ ಮಾಡೋಕ್ಕೋಸ್ಕರ ಇದೊಂದು ಟೆಕ್ನಿಕಲ್ ಇಶ್ಯೂ ಬಂದಿದೆ. ಸೊ ಹಾಗಾಗಿ ಈ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ನೀವು ಏನೈತೆ, ಸೊ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಏನಾದ್ರು ಇದ್ರೆ, ಸೊ ಇಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು, ಸೊ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದು ಆದ್ಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು, ಸೊ ನಿಮಗೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇಲ್ಲೇನಾದರೂ ಇದ್ರೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ನಿಮಗೆ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ನೋಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಅನ್ಲಿಂಕ್ ಅಂತ ಬರುತ್ತೆ ನೋಡಿ. ಸೊ ಅನ್ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಏನಿದೆ ನೋಡಿ, ಸೊ ಅದು ಅನ್ಲಿಂಕ್ ಆಗುತ್ತೆ. ಸೊ ಇವಾಗ ನೀವು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ನ ಲಾಗಿನ್ ಮಾಡಬಹುದು. ಆದರೆ ಯಾವುದೇ ಒಂದು ಪ್ರಾಬ್ಲಮ್ ಇಶ್ಯೂ ಏನು ಕೂಡ ಬರೋದಿಲ್ಲ. ಸೊ ಯಾವ ರೀತಿ ಲಾಗಿನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ನೀವು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ನ ಯಾರೆಲ್ಲ ಅನ್ಲಿಂಕ್ ಮಾಡಿದ್ದೀರಾ ನೋಡಿ. ಸೊ ಅನ್ಲಿಂಕ್ ಮಾಡಿದಾದ್ಮೇಲೆ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ಚೆಕ್ ಬ್ಯಾಲೆನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಚೆಕ್ ಬ್ಯಾಲೆನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಆ್ಯಡ್ UPI ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ನೋಡಿ ಫಸ್ಟು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ಸರ್ಚ್ ಮಾಡಿ. ಏನಂತ ಸರ್ಚ್ ಮಾಡ್ಬೇಕಂದ್ರೆ KVG ಅಂತ ಸರ್ಚ್ ಮಾಡಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ನೇಮೇ ಕೂಡ ಇಲ್ಲ. ಸೊ ಯಾಕಂದರೆ ನೇಮ್ ಚೇಂಜ್ ಮಾಡಿದಾದ್ಮೇಲೆ ಆ ಒಂದು ಬ್ಯಾಂಕ್ ಅಕೌಂಟ್ ಹೆಂಗೆ ಬರುತ್ತೆ ಇಲ್ಲಿ, ಸೊ ಬ್ಯಾಂಕೇ ತೋರಿಸೋದಿಲ್ಲ ಅಂದಮೇಲೆ ನೀವು ಲಾಗಿನ್ ಹೇಗೆ ಮಾಡೋದು? ಸೊ ಇವಾಗ ನೀವು ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇಲ್ಲ ಅಂದರೆ ನೀವು ಮತ್ತೆ ಏನಂತ ಸರ್ಚ್ ಮಾಡ್ಬೇಕಂದ್ರೆ ಇಲ್ಲಿ, ಸೊ ಈ ಥರ ಬ್ಯಾಕ್ ಬರ್ರಿ. ಸೊ ಬ್ಯಾಕ್ ಬಂದಿದೆ ಆದಮೇಲೆ ಇಲ್ಲಿ ನೀವು ಏನಂತ ಸರ್ಚ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಬಂದಿದೆ. ಸೊ ಅಂದರೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದೆ ನೋಡಿ. ಸೊ ಅದು ಬಜೆಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ನೇಮ್ ಚೇಂಜ್ ಮಾಡಿದರೆ, ಸೊ ಇಲ್ಲೇನು ಬ್ಯಾಂಕ್ ಇದೆ ನೋಡಿ. ಸೊ ಇದು ಬ್ಯಾಂಕ್ ನಿಮ್ಗೆ ಏನಾದರೂ ತೋರಿಸಿಲ್ಲ ಅಂದರೆ, ಸೊ ಇಲ್ಲಿ ಮೇಲ್ಗಡೆ ಸರ್ಚ್ ಮಾಡಿ KGB ಅಂತ ನೀವು ಸರ್ಚ್ ಮಾಡಿದರೆ ಸಾಕು, ನಿಮಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಬರುತ್ತೆ ನೋಡಿ. ಸೊ ಈ ಬ್ಯಾಂಕ್ ನಿಮ್ಗೆ ಏನಾದರೂ ಬಂತಂದರೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೀವು ಬಂದಿಲ್ಲ ಅಂದರೂ ಕೂಡ ಮೇಲ್ಗಡೆ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ, ನಿಮಗೆ ಕೆಳಗಡೆ ಸೆಟ್ UPI ಅಂತ ಬರುತ್ತೆ. ನೀವು ಸೆಟ್ UPIನ ಮತ್ತೆ ನೀವು ಸೆಟ್ ಮಾಡ್ಕೊಳ್ಬೋದು. ಸೊ ಸೆಟ್ಟು ಕೂಡ ಯಾವ ರೀತಿ ಮಾಡೋದಂದರೆ, ಸೊ ಇಲ್ಲಿ ರೀಸೆಟ್ ಪಿನ್ ಅಂತ ಇದೆ. ಸೊ ನನಗೆ ಬಂದಿರೋದು, ಸೊ ನಿಮಗೆ ಕೆಳಗಡೆ ಸೆಟ್ ಪಿನ್ ಅಂತ ಹೇಳಿಬಿಟ್ಟು ಬರುತ್ತೆ. ಸೊ ಇಲ್ಲಿ ರೀಸೆಟ್ ಪಿನ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಂಡೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೊ ನಿಮಗೆ ಕೆಳಗಡೆ ಸೆಟ್ UPI ಪಿನ್ ಅಂತ ಬರ್ತಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ನಿಮಗೆ ಇದೇ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಕಂಟಿನ್ಯೂ ಅಂತ ಬರುತ್ತೆ ನೋಡಿ. ಸೊ ಇಲ್ಲಿ ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಆಗಿರಲಿ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ, ನಿಮ್ಮ ಬ್ಯಾಂಕಿಗೆ ಯಾವೊಂದು ಆಧಾರ್ ಕಾರ್ಡ್ ಲಿಂಕ್ ಇದೆ, ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ಫಸ್ಟ್ ಒಂದು 6 ನಂಬರ್ಸ್ ಇರುತ್ತೆ ನೋಡಿ. ಸೊ ಆ 6 ನಂಬರ್ಸ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಅಂದರೆ 6 ಡಿಜಿಟ್ ನಂಬರ್ಸ್ ಏನಿರುತ್ತೆ ನೋಡಿ, ಮೊದಲನೇ 6 ನಂಬರ್ಸ್ ಏನಿದೆ ನೋಡಿ, ಸೊ ಆ ನಂಬರ್ಸನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಆಧಾರ್ ಕಾರ್ಡಲ್ಲಿ ಮೊದಲನೇ 6 ನಂಬರ್ ನೀವು ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ಅಕೌಂಟ್ ಅಂತ ಕಂಟಿನ್ಯೂ ಅಂತ ಬರುತ್ತೆ ನೋಡಿ. ಸೊ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ OTP ಬರುತ್ತೆ. ಸೊ OTPನ ನೀವು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ರೈಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ರೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ರೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನಿಮಗೆ OTP ಬರುತ್ತೆ. ಸೊ ಆ ಒಂದು OTPನ ಮತ್ತೆ ನೀವು ಎಂಟರ್ ಮಾಡಿ. ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ರೈಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ರೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೆಟ್ 6 ಡಿಜಿಟ್ UPI ಪಿನ್ ಅಂತ ಬರುತ್ತೆ. ಸೊ ನಿಮಗೆ ಯಾವ UPI ಪಿನ್, ಸೊ ಅಂದರೆ ನೀವು ಫೋನ್ಪೇಲಿ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಪಿನ್ ಕೇಳುತ್ತೆ ನೋಡಿ. ಸೊ ಆ ಪಿನ್ನ ನೀವು ಯಾವ್ದು ಬೇಕಾದ್ರೂ ನೀವು ಸೆಟ್ ಮಾಡ್ಕೊಳ್ಬೋದು. ಸೊ ಬಟ್ ನೀವು ನೆನ್ಪಿಟ್ಕೊಳ್ಳಿ ಆ ಒಂದು ಪಿನ್ನ. ಸೊ ನಾನಿವಾಗ ಒಂದು ಪಿನ್ನ ಇಲ್ಲಿ ಎಂಟರ್ ಮಾಡ್ತೀನಿ. ಸೊ ಎಂಟರ್ ಮಾಡಿದಾದ್ಮೇಲೆ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಮತ್ತೆ ರೈಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಮತ್ತೆ ಕನ್ಫರ್ಮ್ ಕೇಳುತ್ತೆ. ಸೊ ಅಂದರೆ ಮತ್ತೆ ಒಂದು ಸಲ ನೀವು ಆ ಒಂದು ನಂಬರ್ಸನ್ನು ಮತ್ತೆ ಎಂಟರ್ ಮಾಡಿ.
ಸೊ ಪಿನ್ ಏನು ಕೊಟ್ಟಿರ್ತೀರಲ್ಲ, ಸೊ ಆ ಒಂದು ಪಿನ್ನ ಮತ್ತೆ ಎಂಟರ್ ಮಾಡಿ. ಮತ್ತೆ ಎಂಟರ್ ಮಾಡಿದಾದ್ಮೇಲೆ ನಿಮಗೆ ಈ ಥರ ಮತ್ತೆ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ, ಸೊ ಮತ್ತೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ಲ, ಸೊ ಅಲ್ಲಿ ನೀವು ಮತ್ತೆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಮತ್ತೆ ಇಲ್ಲಿ ನಿಮಗೆ OTP ಬರುತ್ತೆ. ಸೊ OTPನ ಅದು ತಾನಾಗಲೇ ಜನ್ರೇಟ್ ಆಗುತ್ತೆ. ಸೊ ಎಂಟರ್ ಮಾಡಿದಾದ್ಮೇಲೆ ಕೆಳಗಡೆ ರೈಟ್ ಮಾರ್ಕ್ ಬರುತ್ತೆ. ಸೊ ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಮತ್ತೆ. ಸೊ ಇಲ್ಲಿ ಮತ್ತೆ ಸೆಟ್ UPI ಪಿನ್ ಅಂತ ಇರುತ್ತೆ ನೋಡಿ. ಸೊ ಇಲ್ಲಿ ಆ ಒಂದು ಪಿನ್ನು, ಸೊ ಇವಾಗ ಏನು ಎಂಟರ್ ಮಾಡಿದ್ರೆ ಅಲ್ವಾ, ಸೊ ಆ ಒಂದು ಪಿನ್ ಮತ್ತೆ ಬೇರೆ ಒಂದು ಪಿನ್ನ ಎಂಟರ್ ಮಾಡ್ಕೊಳ್ಳಿ ನೀವು. ಸೊ ನಿಮ್ಗೆ ಇಷ್ಟವಾಗಿರುವಂಥ ಪಿನ್ನ ನೀವು ಎಂಟರ್ ಮಾಡ್ಕೊಳ್ಬೋದು ಇಲ್ಲಿ. ಸೊ ನಾನಿವಾಗ 2 ಸಲನೂ ಕೂಡ ಪಿನ್ ಅನ್ನೋದನ್ನು ಎಂಟರ್ ಮಾಡಿದೆ. ಸೊ ಇವಾಗ ನೋಡ್ತಾ ಇರ್ಬೋದು UPI ಪಿನ್ ಸೆಟ್ ಅಂತ ಬಂತಲ್ಲ, ಸೊ ಇಲ್ಲಿ ಕೆಳಗಡೆ ಡನ್ ಅಂತ ಬರುತ್ತೆ ನೋಡಿ. ಸೊ ಡನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಡನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು. ಇವಾಗ ನಿಮ್ಮ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಏನಿದೆ ನೋಡಿ, ಸೊ ಇವಾಗ ಅದು ಅಕೌಂಟ್ ಅನ್ನೋದು ಬಂದಿದೆ ಇಲ್ಲಿ. ಸೊ ನೀವು ಮತ್ತೆ ಆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಬದಲು ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಂದಿದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು, ಸೊ ಇಲ್ಲಿ ನಿಮಗೆ ಪಾಸ್ವರ್ಡ್ ಇಟ್ಟಿರ್ತೀರ ನೋಡಿ. ಸೊ ಅಂದರೆ UPI ಪಿನ್ ಸೆಟ್ ಮಾಡಿರ್ತೀರಲ್ಲ, ಸೊ ಆ ಒಂದು UPI ಪಿನ್ನ ನೀವು ಇಲ್ಲಿ ಹಾಕಿಬಿಟ್ರೆ ಸಾಕು ನಿಮಗೆ. ಸೊ ಇಲ್ಲಿ ನಿಮಗೆ ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಮತ್ತೆ ನೀವು ಯಾರಿಗಾರು ಅಮೌಂಟನ್ನು ಹಾಕೋಬೇಕಾದ್ರೆ ಏನು ಕೂಡ ಪ್ರಾಬ್ಲಮ್ ಇಶ್ಯೂ ಅನ್ನೋದು ಬರೋದಿಲ್ಲ. ಸೊ ಈ ರೀತಿಯಾದಂಥ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕನ್ನು ನೀವು ಇನ್ನು ಮುಂದೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ನೀವು ಯೂಸ್ ಮಾಡ್ಬೋದು. ಸೊ ಅದು ಮೇನಾಗಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಅವರೇ ನೇಮ್ನ ಚೇಂಜ್ ಮಾಡಿದರೆ, ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ ಬರ್ತಾ ಇತ್ತು ನೇಮ್ ಚೇಂಜ್ ಮಾಡಬೇಕಾದ್ರೆ. ಸೊ ಇವಾಗ ಇಶ್ಯೂ ಅನ್ನೋದು ಹೋಗಿದೆ. ಸೊ ಇವಾಗ ನೀವು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ನೀವು ಇನ್ನು ಮುಂದೆ ಫೋನ್ಪೇನೇ ಯೂಸ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.